ಜೊತೆಗೆ ಸರ್ ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾಯಿದೆ. ದಸರಾ ಆಗಿರ್ಬೋದು, ಜೊತೆಗೆ ಈಗ ಆಟೋ ಚಾಲಕರಿಗೆ ಒಂದು ಹೊಸ ವಿನೂತನವಾದ ಕಾರ್ಯಕ್ರಮ ಮಾಡ್ತಾಯಿದೆ. ಆಟೋ ಚಾಲಕರಿಗೆ ಯಾವ ರೀತಿ ಗೌರವ ಸರ್? ಆಟೋ ಚಾಲಕರದು ಯೂನಿಯನ್ ಅಧ್ಯಕ್ಷರ ಥರದ ಮಾತಾಡ್ತಾ ಇದ್ದೇವೆ. ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಏನು ಅವ್ರಿಗೆ ಸ್ಪಂದಿಸ್ಬೋದು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ಕೇಳ್ತಾ ಇದ್ದೇವೆ. ಸುಮಾರು 1100 ಜನ ವಾಲಂಟ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದೇವೆ. ಲಾಸ್ಟ್ ಡೇಟ್ ಆದಮೇಲೆ ಎಷ್ಟು ಅಪ್ಲಿಕೇಶನ್ಸ್ ಬರ್ತವೆ ಅದನ್ನು ನೋಡಿ ಎಲ್ಲರ ಒಂದು ಕಡೆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಅಭಿನಂದನೆ ಹೇಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತೇವೆ. ಜೊತೆಗೆ GBA ಚುನಾವಣೆ ಈಗ ಡಿಸೆಂಬರ್ಗೆ ಆಗಿದೆ. ಸ್ಥಳೀಯ ಚುನಾವಣೆಗಳು ಕೂಡ ಹಿಂದೆ ಇರ್ತಕ್ಕಂಥದ್ದು. ಯಾವಾಗ ಚುನಾವಣೆ ಆಗುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು GBA ಅಸಲಿಯಾಗಿ ಚುನಾವಣೆ ಯಾವತ್ತಾಗುತ್ತೆ ಅಂತಕ್ಕಂಥದ್ದು ಒಂದು ಎಕ್ಸ್ಪ್ರೆಷನ್ ಸರ್ ಸರ್ಕಾರದಲ್ಲಿ. ಡಿಸೆಂಬರ್ ಒಳಗಡೆ ಕಾರ್ಪೊರೇಷನ್ ಪಂಚಾಯತಿ ಚುನಾವಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇದಕ್ಕೆ ನಾವು ಸೀಮಿತ ಕಾರ್ಯಕ್ರಮವನ್ನು ಕೂಡ ಪಂಚಾಯತಿಗಳಲ್ಲಿ ಮಾಡ್ತಾಯಿದ್ದೇವೆ, ಕಾರ್ಪೊರೇಷನಲ್ಲಿ ಮಾಡ್ತಾಯಿದ್ದೇವೆ. ಆಮೇಲೆ ದಸರಾ 9-10 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಟೀಚರ್ಸ್ ಡೇ ಸೆಪ್ಟೆಂಬರ್ 5 ಆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಹಿಂಗೆ ಕಾರ್ಪೊರೇಷನ್ ಪಂಚಾಯತಿ ಚುನಾವಣೆ ಮುಂಚೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ದೇವೆ. ಇದ್ರ ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಕೊಟ್ಟಿದ್ದಾರೆ. ಅನುದಾನನೂ ಕೂಡ ಕೊಟ್ಟಿರೋದ್ರಿಂದ ನಾವು ಡೆವಲಪ್ಮೆಂಟು ಕೂಡ ಮಾಡ್ತಾಯಿದ್ವಿ. 12 ವಾರ್ಡು ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ. ರಾಜಕಾಲುವೆ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದೆಲ್ಲ ಆಗ್ತಾಯಿದೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಬೈರ್ತಿ ಮುನಿರಾಜು, ಬೈರ್ತಿ ಬಸವರಾಜು ಮತ್ತು ಮುನಿರತ್ನ ವಾಲಂಟ್ರಿಗೆ ಯಡಿಯೂರಪ್ಪನವರೇ ಬಂದು ಅವರೇ ರಿಕ್ವೆಸ್ಟ್ ಮಾಡಿ ನೀವು 3 ಜನಕ್ಕೂ ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಸ್ವತಃ ಯಡಿಯೂರಪ್ಪನವರು ಹೇಳಿದ್ದಾರೆ. ಯಾವ ನನ್ನ ಮಗ ಚಿಲ್ಲರೆ ನನ್ನ ಮಗನೂ ಕೂಡ ನನ್ನನ್ನು ಮಂತ್ರಿ ಮಾಡಿ ಅಂತೇಳಿ ಯಾರ ಹತ್ರಗೂ ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ. ಕೋರಮಂಗಲದಲ್ಲಿ ಸ್ವತಃ ಯಡಿಯೂರಪ್ಪನವರೇ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಇನ್ನೊಬ್ಬ ನನ್ನ ಮಂತ್ರಿ ಮಾಡ್ತಕ್ಕಂಥದ್ದು ಯಾವ ನಿದರ್ಶನವೂ ಕೂಡ ಇಲ್ಲ. ಈಗ ಖಾಲಿ ಪಿಲಿಯರು ಹೇಳ್ಕೋಬೋದು, ಸೋಮಶೇಖರ್ ನಾನು ಮಂತ್ರಿ ಮಾಡಿಸಿದೆ ಅಂತೇಳಿ. ನಾನು ಚುನಾವಣೆಯಲ್ಲಿ ಗೆದ್ದಿದ್ದೆ, ರಾಜೀನಾಮೆ ಕೊಟ್ಟು BJPಗೆ ಸೇರುವಾಗಲೇ ಕಂಡೀಷನ್ ಮಾಡಿದರು ಯಡಿಯೂರಪ್ಪನವರು, ನಿನ್ನ ಸಹಕಾರ ಸಚಿವನಾಗಿ ಮಾಡ್ತೀನಿ ಅಂತ. ಮಾತಿಗೆ ತಕ್ಕಂತೆ ಯಡಿಯೂರಪ್ಪನವರು ನಡ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರನ್ನ ನಾವು ನೆನೆಸ್ಕೊಳ್ತೇವೆ. ಅವ್ರ ವಿರುದ್ಧ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇಂಥ ಖಾಲಿ ಪೀಲಿಯವರು ಯಡಿಯೂರಪ್ಪನ ಜೊತೆ ಸೇರಿಕೊಂಡು ಅವರ ವರ್ಚಸ್ಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾನಂತೂ ಯಾವತ್ತೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡ್ತಕ್ಕ, ಯಾಕೆಂದ್ರೆ ನನ್ನ ಮೈಸೂರು ಉಸ್ತುವಾರಿ ಮಾಡಿದ್ರು, ಇವರ್ಯಾರು ಮಾಡಲಿಲ್ಲ. ಈ ಖಾಲಿ ಪೀಲಿಗಳು ಸುಮ್ಮನೆ ಎಲ್ಲೆಲ್ಲ ಹೇಳ್ಕೊತಾರೆ ಅಷ್ಟೇ. ಸೋಮಶೇಖರ್ ನಾನು ಮಾಡಿದೆ ಅಂತ ಹೇಳ್ಕೊತಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮೈಸೂರು ಉಸ್ತುವಾರಿಯಾಗಿ ಮತ್ತು ಮಂತ್ರಿಯಾಗಿ ಆಗಲಿಕ್ಕೆ ನನಗೆ ಯಡಿಯೂರಪ್ಪನವರೇ ಕಾರಣ. ಯಾರೂ ಕೂಡ ಇದಕ್ಕೆ ಬೆಂಬಲವನ್ನು ಮಾಡಿಲ್ಲ. ನೇರವಾಗಿ ಯಡಿಯೂರಪ್ಪನವರೇ ನನಗೆ ಮಂತ್ರಿಯಾಗಿ ಮತ್ತು ಮೈಸೂರು ಉಸ್ತುವಾರಿಯಾಗಿ ನೇಮಕವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ST ಸೋಮಶೇಖರ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಅನಿಲ್ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.